ಅಲ್ಲು ಅರ್ಜುನ್ ಬಂಧನದ ಬೆನ್ನಲ್ಲೇ ದೂರುದಾರ ಭಾಸ್ಕರ್ ಈಗ ಉಲ್ಟಾ ಹೊಡೆದಿದ್ದಾರೆ. ನಾನು ದೂರನ್ನ ವಾಪಸ್ ಪಡೆಯಲು ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಕಾರಣ ವ್ಯಾಪಕವಾಗಿ ಟೀಕೆಗೆ ಗುರಿ ಆಗ್ತಾ ಇದ್ದಾರೆ. ಅಲ್ಲು ಅರ್ಜುನ್ ಬಂಧನದ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಅಲ್ಲು ಅರ್ಜುನ್ ಬಂಧನದ ಬೆನ್ನಲ್ಲೇ ದೂರುದಾರ ಭಾಸ್ಕರ್ ಈಗ ಉಲ್ಟಾ ಹೊಡಿತಾ ಇದ್ದಾರೆ. ಇಂಥ ಹಲವು ಪ್ರಕರಣಗಳನ್ನು ಗಮನಿಸಬಹುದು. ಆ ಪ್ರಕರಣಗಳು ಏನಾಗುತ್ತೆ ಅದರ ಆಧಾರದ ಮೇಲೆ ಕೇಸ್ ವಾಪಸ್ ತಗೊಂಡ್ಬಿಡ್ತೀವಿ, ನಾವು ಈ ಕೇಸನ್ನು ನಡೆಸೋದಿಲ್ಲ, ಈ ಥರ ಎಲ್ಲ ಮಾತನಾಡ್ತಾರೆ. ಸೊ ಈಗ ಮೃತ ರೇವತಿಯವರ ಪತಿ ಭಾಸ್ಕರ್ ಅವರು ಈ ಕೇಸನ್ನು ವಾಪಸ್ ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ. ಓಕೆ, ಅವ್ರು ಹೇಳ್ತಾ ಇರೋದು, ನನಗೆ ಮೊಬೈಲಲ್ಲಿ ಗೊತ್ತಾಯ್ತಿದ್ದು ಅವ್ರು ಅರೆಸ್ಟ್ ಆಗಿದ್ದು, ಪೊಲೀಸರು ಏನು ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಅರೆಸ್ಟ್ ಮಾಡ್ತೀವಿ ಅನ್ನುವಂಥದ್ದು. ಬಟ್ ಅದರಲ್ಲಿ ಏನೋ ಅವ್ರದ್ದು ತಪ್ಪಿಲ್ಲ ಅಲ್ಲು ಅರ್ಜುನ್ ಅವ್ರದ್ದು ಅನ್ನುವಂಥದ್ದನ್ನು ಯಾರು ಪಾಪ ರೇವತಿ ಅವರು ಸಾವನ್ನಪ್ಪಿದ್ರು, ಅಲ್ಲಿ ಹೋದಾಗ ಕಾಲು ತೊಳೆತಕ್ಕೆ ಒಳಗಾಗಿ ಅವರ ಪತಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದು ಅವರೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಬಟ್ ಈಗ ಆ ಕೇಸನ್ನು ನಾನು ವಾಪಸ್ ತಗೊಳ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಈ ಪ್ರಕರಣ ಇನ್ನು ಹೇಗೆ ಯಾವ ಸ್ವರೂಪದಲ್ಲಿ ಹೋಗುತ್ತೆ ಅಂತೇಳಿ. ಹಾಗೆ ನೋಡಿದ್ರೆ ಅಲ್ಲು ಅರ್ಜುನ್ ಯಾರು ಮೃತಪಟ್ಟಿದ್ರು ಅವ್ರಿಗೆ 25 ಲಕ್ಷ ರೂಪಾಯಿ ಹೋಗಿ ಅವರೇ ಸ್ವತಃ ಒಂದು ಪರಿಹಾರವನ್ನು ಕೂಡ ಕೊಟ್ಟು ಬಂದಿದ್ರು, 25 ಲಕ್ಷ ರೂಪಾಯಿಯನ್ನು. ಜೊತೆಗೆ ಆ ಮಗು ಏನಿತ್ತು, ಆ ಮಗುವಿನ ಸಂಪೂರ್ಣವಾಗಿ ಚಿಕಿತ್ಸಾ ವೆಚ್ಚ ಏನಿತ್ತು ಅದನ್ನಿಷ್ಟು ಸಂಪೂರ್ಣವಾಗಿ ನಾನೇ ಕೊಡ್ತೀನಿ ಅಂತ ಹೇಳಿದರು. ಅವರೇ ಸ್ವತಃ ಹೋಗಿದ್ರು. ಯಾಕಂದರೆ ಅವರು ಆ ಘಟನೆ ಆದ ನಂತರ ಅವ್ರಿಗೆ ಮಾಹಿತಿ ಇರಲಿಲ್ಲ ಆ ವಿಚಾರದಲ್ಲಿ. ಆಮೇಲೆ ಗೊತ್ತಾದ ನಂತರ ಬಂದು ಅವರೆಲ್ಲ ಅದಕ್ಕೆ ಕೊಟ್ಟು ಹೋದರು. ಅವರಿಗೆ ಗೊತ್ತಾಗಲ್ಲ ಇಂಥ ವಿಚಾರಗಳಲ್ಲೆಲ್ಲ. ಒಂದು ವಿಡಿಯೋ ಪಾಪ ಮಾಡಿದ್ರು ಅವರು ಕೂಡ.